ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವು ಒಂದು ತಿಂಗಳು ಫ್ರೀಯಾಗಿ ಕರೆನ್ಸಿ ಯೂಸ್ ಮಾಡ್ಬೋದು. ಫ್ರೆಂಡ್, ಅದು ಹೇಗೆ ಫ್ರೀಯಾಗಿ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋಕ್ಕೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಎಲ್ಲರಿಗೂ ಕೂಡ ದುಡ್ಡು ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರೆಂಡ್ ಎಲ್ಲರಿಗೂ ಕೂಡ ದುಡ್ಡು, ಕೆಲವೊಂದಿಷ್ಟು ಜನಕ್ಕೆ ದುಡ್ಡು ಆರಾಮಾಗಿ ಈಸಿಯಾಗಿ ಖರ್ಚು ಮಾಡ್ತಾರೆ. ಕೆಲವೊಂದಿಷ್ಟು ಜನ ದುಡ್ಡೇ ಇರಲ್ಲ, ರೀಚಾರ್ಜ್ ಮಾಡ್ಕೋ ಕೂಡ ದುಡ್ಡಿರಲ್ಲ. ಆ ಒಂದು ಟೈಮ್ನಲ್ಲಿ ನೀವು ಈ ಒಂದು ಟಿಪ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ತಿಂಗಳು ಕರೆನ್ಸಿ ಫ್ರೀಯಾಗಿ ಯೂಸ್ ಮಾಡ್ಬೋದು. ಫ್ರೆಂಡ್ ಇದು ಒಂದು ಅಲ್ಲ, ಇದು ಒಂದು ಟೈಮು ಫ್ರೀಯಾಗಲ್ಲ, ವರ್ಷಕ್ಕೆ 4 ಸಾರಿ ನೀವು ಫ್ರೀಯಾಗಿ ಕರೆನ್ಸಿ ಯೂಸ್ ಮಾಡ್ಬೋದು. ಫ್ರೆಂಡ್ ಇದು ಯಾವ ಒಂದು ಟಿಪ್ಸ್ ಯೂಸ್ ಮಾಡಿಕೊಂಡು ಕರೆನ್ಸಿ ನೀವು ಈ ಫ್ರೀಯಾಗಿ ಒಂದು ತಿಂಗಳು ಯೂಸ್ ಮಾಡ್ಬೋದು, ಅಥವಾ ಒಂದು ವರ್ಷಕ್ಕೆ 4 ಸಲ ನೀವು ಫ್ರೀಯಾಗಿ ಕರೆನ್ಸಿ ಯೂಸ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ ನೀವು ರೀಚಾರ್ಜ್ ಮಾಡ್ಕೊಂಡಿರ್ತೀರ. ಆ ಒಂದು ರೀಚಾರ್ಜ್ ಮಾಡ್ಕೊಂಡಿರೋ ಡೇಟ್ ಎಕ್ಸ್ಪೈರ್ ಆಗೋಕ್ಕೆ ಇನ್ನು 1 ದಿನ ಅಥವಾ 2 ದಿನ ಇದ್ದಾಗ, 2 ದಿನ ಇದ್ದಾಗ ನೀವೇನು ಮಾಡೋಕ್ಕಪ್ಪ ಅಂದರೆ ನೀವು ಪೋರ್ಟ್ ಮಾಡ್ಕೋಬೇಕು. ಫ್ರೆಂಡ್, ನೀವೇನಾದರೂ ಏರ್ಟೆಲ್ನಲ್ಲಿದ್ದರೆ ಜಿಯೋಗೆ ಹೋಗಿ, ಜಿಯೋನಲ್ಲಿದ್ದರೆ ಏರ್ಟೆಲ್ಗೆ ಬನ್ನಿ. ಅದು ಆದರೆ ನೆಕ್ಸ್ಟು VIಗೆ ಹೋಗಿ. ಈ 3 ಕಡೆಯಿಂದ ನೀವೇನಾದರೂ ಪೋರ್ಟು, ಈಗ ಏರ್ಟೆಲ್ ಇದೆ ನಿಮ್ಮದು, ಏರ್ಟೆಲ್ನಲ್ಲಿ ಏನಾದರೂ ಜಿಯೋಗೆ ಹೋಗಬೇಕು ಅಂದರೆ ಜಿಯೋಗೆ ಹೋದರೆ ನಿಮಗೆ ಫ್ರೀಯಾಗಿ ಪೋರ್ಟ್ ಮಾಡಿ 1 ತಿಂಗಳು ಕರೆನ್ಸಿ ಫ್ರೀಯಾಗಿ ಯೂಸ್ ಮಾಡೋಕ್ಕೆ ಕೊಡ್ತಾರೆ. ಫ್ರೆಂಡ್, ಅಲ್ಲಿಗೆ ಏನಾಯಿತು, ನೀವು 1 ತಿಂಗಳು ಫ್ರೀಯಾಗಿ ಕರೆನ್ಸಿ ಯೂಸ್ ಮಾಡಿದಂಗೆ ಆಯಿತು. ಫ್ರೆಂಡ್, ನಿಮ್ಮ ಹತ್ರ ದುಡ್ಡಿನ ಪ್ರಾಬ್ಲಮ್ ಇದ್ದರೆ ಈ ಒಂದು ಟಿಪ್ಸ್ ಯೂಸ್ ಮಾಡಿ. ಫ್ರೆಂಡ್, ನೀವು ರೀಚಾರ್ಜ್ ಮಾಡ್ಕೊಂಡಿರ, ಇನ್ನೊಂದು ರೀಚಾರ್ಜ್ ಮಾಡ್ಕೊಳೋದು ಒಂದು ಎಕ್ಸ್ಪೈರ್ ಡೇಟ್ 28 ದಿನ ಅಂತ ತಿಳ್ಕೊಳ್ಳಿ. 28 ದಿನ ಇದ್ದಾಗ ನೀವು 26 ದಿನ ಯೂಸ್ ಮಾಡಿ, ಅಥವಾ 27 ದಿನ ಯೂಸ್ ಮಾಡಿ ನೀವು ಪೋರ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಪೋರ್ಟ್ ಮಾಡ್ಕೊಳ್ಳಿ ಆ ಒಂದು ಟೈಮ್ನಲ್ಲಿ ಯಾಕೆ ಪೋರ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂದರೆ, ನಿಮಗೆ OTP ಬರುತ್ತೆ. ನಿಮ್ಮ ರೀಚಾರ್ಜ್ ಎಕ್ಸ್ಪೈರ್ ಡೇಟ್ ಆಗಲಿಕ್ಕಿಂತ ಮುಂಚೆಗೆ ನಿಮಗೆ OTP ಬರುತ್ತೆ. ಆ ಒಂದು OTP ಹಾಕಿದರೆ ನಿಮಗೆ ನಿಮ್ಮ ಒಂದು ಸಿಮ್ ಪೋರ್ಟ್ ಆಯಿತು. ಏನಾದರೂ ಎಕ್ಸ್ಪೈರ್ ಡೇಟ್ ಆದಮೇಲೆ ನೀವೇನಾದರೂ ಪೋರ್ಟ್ ಆಗ್ತೀರಂದರೆ ನಿಮಗೆ ಪೋರ್ಟ್ ಆಗಿ ಬರಲ್ಲ. ಫ್ರೆಂಡ್, ಯಾಕಂದರೆ ಅಲ್ಲಿ ನಿಮಗೆ OTP ಬರಲ್ಲ. ಅಲ್ಲಿ ನಿಮಗೆ ಹಾಕಿರೋಂಥ ಕರೆನ್ಸಿ ಎಕ್ಸ್ಪೈರ್ ಆಗಿರುತ್ತೆ, ಹಾಗಾಗಿ OTP ಬರಲ್ಲ. ಆವಾಗ ನೀವು ಆ ಒಂದು ಸಿಮ್ ಮತ್ತೆ ನೀವು ಇನ್ಕಮಿಂಗ್ ಔಟ್ಗೋಯಿಂಗ್ ಮಾಡ್ತೀರಂದರೆ ನಿಮ್ಮ ಒಂದು ಸಿಮ್ಗೆ ಕರೆನ್ಸಿ ಹಾಕೋಬೇಕಾಗತ್ತೆ. ಹಾಗಾಗಿ ನಾನು ಹೇಳ್ತೀನಿ, ನಿಮ್ಮ ಒಂದು ಎಕ್ಸ್ಪೈರ್ ಡೇಟ್ ಒಳಗಡೆ ನೀವು ಪೋರ್ಟ್ ಮಾಡ್ಕೊಳ್ಳಿ. ಫ್ರೆಂಡ್, 2 ದಿನ ಮುಂಚೆ ಇದ್ದಾಗ ಪೋರ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ 1 ತಿಂಗಳು ಫ್ರೀಯಾಗಿ ಕರೆನ್ಸಿ ಯೂಸ್ ಆಗುತ್ತೆ. ಫ್ರೆಂಡ್ ಇದು ವರ್ಷಕ್ಕೆ ನೀವು 4 ಸಲ ಮಾಡ್ಬೋದು. ಹೇಗಪ್ಪ ಅಂದರೆ, ಈಗ ಒಂದು ಸಲ ಪೋರ್ಟ್ ಆಗಿ ತಿಳ್ಕೊಳ್ಳಿ. ಒಂದು ಸಲ ಪೋರ್ಟ್ ಆದಾಗ 3 ತಿಂಗಳು ಪೋರ್ಟ್ ಹಾಕಿ ಬರಲ್ಲ. 1 ತಿಂಗಳು ಫ್ರೀಯಾಗಿ ಯೂಸ್ ಮಾಡಿದ್ದೀರಾ, 1, 2, 3 ತಿಂಗಳು ಯೂಸ್ ಮಾಡಿ, ಮತ್ತು 4ನೇ ತಿಂಗಳಿಗೆ ಪೋರ್ಟ್ ಮಾಡಿಸ್ಕೊಳ್ಳಿ. ಅಲ್ಲಿ 1 ತಿಂಗಳಾಯಿತು. ಮತ್ತು ತಿರ್ಗಿ 3 ತಿಂಗಳು ಬಿಟ್ಟು 4ನೇ ತಿಂಗಳಿಗೆ ನೀವು ಪೋರ್ಟ್ ಮಾಡಿಸಿದರೆ ನಿಮಗೆ ವರ್ಷಕ್ಕೆ 4 ಸಾರಿ ಹೀಗೆ ಕರೆನ್ಸಿನ ಫ್ರೀಯಾಗಿ ಯೂಸ್ ಮಾಡುವುದು. ಫ್ರೆಂಡ್ ಈ ಒಂದು ಟಿಪ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ವರ್ಷಕ್ಕೆ ಎಷ್ಟಿಲ್ಲ ಅಂದರೆ 250 ಹಿಡಿದ್ರೆ 1,000 ರೂಪಾಯಿ ಉಳಿಯುತ್ತೆ. ಫ್ರೆಂಡ್, 1,000 ನೀವು ವರ್ಷಕ್ಕೆ ಉಳಿಸ್ಬೋದು. ಯಾಕಪ್ಪ ಅಂದರೆ ಭಾಳ ಜನಕ್ಕೆ ಬಡವರು ಇರ್ತಾರೆ, ಒಬ್ಬೊಬ್ಬರು ಸ್ಟೂಡೆಂಟು ಇರ್ತಾರೆ, ಪಾಪ ದುಡ್ಡಿರಲ್ಲ. ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಫ್ರೆಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್ ಫ್ರೆಂಡ್.